ಇವತ್ತು ಸುಂದರಿಬಾಗ್ ಮಸೀದಿಯಲ್ಲಿ ಇಫ್ತಿಕಾರ್ ಸೌಹಾರ್ದ ಕೂಟವನ್ನು ಮಾಡಿದ್ದೇವೆ. ಇದು ಅತಿ ಮುಖ್ಯವಾಗಿ ನಾವು ಯಾಕೆ ಮಾಡ್ತಾ ಇದ್ದೇವೆ ನಮ್ಮ ಸುಂದರಿಬಾಗ್ ವಾರ್ಡಿನಲ್ಲಿ ಅಂತ ಹೇಳಿದರೆ, ನಾವು ನಮ್ಮ ಸುಂದರಿಬಾಗ್ ವಾರ್ಡಲ್ಲಿ ಆ್ಯಕ್ಚುಲಿ ಇಡೀ ಉಳ್ಳಾಲದಲ್ಲಿ 31 ಇದರಲ್ಲಿ ಸಹ ನಮ್ಮ ಸುಂದರಿಬಾಗ್ ವಾರ್ಡಿನ ಮಸೀದಿ ಹತ್ತಿರವೇ ನಮ್ಮ ಮಂದಿರ ಸಹ ಉಂಟು, ಮಂದಿರ ಹತ್ತಿರವೇ ಮಸೀದಿ ಉಂಟು. ಸೊ ಹಾಗಾಗಿ ಇದು 100 ಮೀಟರ್ ದೂರದಲ್ಲಿರುವ ಡಿಫ್ರೆನ್ಸಲ್ಲಿರುವ ನಮ್ಮ 2 ಕ್ಷೇತ್ರಗಳು. ಸೊ ಹಾಗಾಗಿ ನಾವು ಇಲ್ಲಿ ಅತಿ ಉತ್ತಮದಿಂದ ನಾವು ಬಾಳ್ತಾ ಇದ್ದೇವೆ. ಇದಕ್ಕಿಂತ ಮುಂಚೆ ಸಹ ಬಾಳಿದ್ದೇವೆ. ನಾವು ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಇಲ್ಲದೆ ಇನ್ನು ಮುಂದೆಯೂ ಕೂಡ ನಾವು ಒಳ್ಳೆಯ ರೀತಿಯಿಂದ ನಾವು ಹಿಂದೂ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಇವತ್ತು 3 ಧರ್ಮದವರು ಒಟ್ಟಿಗೆ ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಸೊ ಇದು ತುಂಬ ಒಂದು ಖುಷಿ ಕೊಡುವಂಥ ವಿಚಾರ. ನಮಗೆ ಸಹ ಬಹಳ ಖುಷಿಯಾಗಿದೆ. ಇವತ್ತು ಎಲ್ಲರೂ ಕರೆದವರೆಲ್ಲರೂ ಬಂದಿದ್ದಾರೆ, ಎಲ್ಲರೂ ಮನಸ್ಸು ಬಿಚ್ಚಿ ಅವರವರ ವಿಷಸ್ಸನ್ನು ತಿಳಿಸಿದ್ದಾರೆ. ಸೊ ನಾನು ಕೂಡ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ವಿಷಯವನ್ನು ತಿಳಿಸ್ತಾ, ಇನ್ನು ಮುಂದೆಗೆ ಸಹ ನಾವು ಯಾವುದೇ ರೀತಿಯ ಪ್ರಚೋದನಕಾರಿ ಮಾತುಗಳಿಗೆ ನಾವು ಕಿವಿ ಕೊಡದೆ ನಾವು ಸೌಹಾರ್ದತೆಯಿಂದ ಆಗಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳುವ ಹಳೆಯ ಒಂದು ಮಾತಿದೆ, ಅದನ್ನು ನಡೆಸಿಕೊಂಡು ಹೋಗಬೇಕು. ನಮ್ಮ ಜನರಿಗೆ ಆಗಲಿ ಮತ್ತು ನಮ್ಮ ಈಗದ ಅಧಿಕಾರಿಗಳಿಗೆ ಆಗಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಆಗಲಿ ಒಂದು ರಿಕ್ವೆಸ್ಟನ್ನು ಮಾಡ್ಬೋದು ಅಷ್ಟೇ. ನಾನು ಬೇರೆ ಏನು ಹೇಳಲಿಕ್ಕಿಲ್ಲ. ರಿಕ್ವೆಸ್ಟ್ ಏನಂದರೆ, ಇಂಥ ಪ್ರಚೋದನಕಾರಿ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಕೊರಗಜ್ಜನ ಕ್ಷೇತ್ರಕ್ಕೆ ಬಂದವರು ಎಲ್ಲರೂ ವೆಲ್ಕಮ್. ಕೊರಗಜ್ಜ ನಮ್ಮ ದೇವಸ್ಥಾನಗಳಿಗೆ ಬರುವವರು ಎಲ್ಲರಿಗೆ ಸಹ ನಾವು ಇದು ಮಾಡ್ತೇವೆ. ಬಟ್ ಬಂದ ವಿಷಯ ಏನು, ದೇವರಿಗೆ ಪ್ರಾರ್ಥನೆ ಮಾಡೋದು, ನಮ್ಮ ಎಂತ ಹೇಳೋದು, ಭಕ್ತಿಯನ್ನು ತೋರಿಸೋದು, ನಮ್ಮಿಂದ ಆದರೆ 4 ಜನರಿಗೆ ಹೆಲ್ಪ್ ಮಾಡೋದು. ಅದು ಬಿಟ್ಟು ನಾವು ನಮ್ಮ ಯಂಗ್ಸ್ಟರ್ಸಿಗೆ 15 ವರ್ಷದ ಪ್ರಾಯ 16 ವರ್ಷದ ಪ್ರಾಯ ಮಕ್ಕಳಿಗೆ ನಾವು ಯಾವುದಾದ್ರೂ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಸನ್ನು ಕೊಟ್ಟಾಗ ಅವರಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇಲ್ಲ, ಇಮ್ಮೆಚೂರ್ಡ್ ಮೈಂಡ್ ಇರ್ತಾರೆ. ಸೊ ಹಾಗಾಗಿ ನಾವು ಅಂಥ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ತದೆ, ಅವರು ನೆಗೆಟಿವ್ ರೂಟಿಗೆ ಹೋಗ್ತಾರೆ. ಸೊ ನಾನು ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಕಮಿಷನರ್ ಆಫ್ ಮ್ಯಾಂಗ್ಳೂರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತೇನೆ, ಇನ್ನು ಮುಂದೆ ಇಂಥ ವ್ಯಕ್ತಿಗಳಿಗೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡುವಂಥ, ನೆಗೆಟಿವ್ ಸೊಸೈಟಿಯಲ್ಲಿ ಹೇಳುವಂಥ ಸ್ಟೇಟ್ಮೆಂಟ್ಗಳಿಗೆ ಕೊಡುವಂಥ ಪ್ರಚೋದನಕಾರಿ ವ್ಯಕ್ತಿಗಳಿಗೆ ನಾವು ಪರ್ಮಿಷನ್ ಕೊಡಬಾರ್ದು. ದೇವಸ್ಥಾನದ ರ್ಯಾಲಿ ಆಗಲಿ, ಕೊರಗಜ್ಜನ ರ್ಯಾಲಿ ಆಗಲಿ, ನಮ್ಮ ದೇವಸ್ಥಾನದ್ದು ಯಾವುದೇ ರೀತಿಯ ಇದು ಇದ್ದರೆ ಸಹ ಓಕೆ. ಬಟ್ ಹುಡುಕಿ ಬಂದು ದೇವಸ್ಥಾನದ ಹೆಸರಲ್ಲಿ ಈ ನೆಗೆಟಿವ್ ಪ್ರಚೋದನೆ ಯಾರು ಕೊಡ್ತಾರೆ ಅವರಿಗೆ ದಯಮಾಡಿ ನೀವು ಪರ್ಮಿಷನನ್ನು ಕೊಡಬೇಡಿ ಅಂತ ಹೇಳುವಂಥದ್ದು ರಿಕ್ವೆಸ್ಟ್ ಮಾಡಿಕೊಳ್ತೇನೆ. ಹಂಬಲ್ ರಿಕ್ವೆಸ್ಟ್. ಯಾರೋ ಏನೋ ತಪ್ಪು ಕೆಲಸ ಮಾಡ್ತಾರೆ, ಅದನ್ನು ಮತ್ತೆ ಟಾರ್ಗೆಟ್ ಆಗಿ ಯಾರೋ ಅನುಭವಿಸ್ತಾರೆ ನೋವನ್ನು. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕೊಟ್ಟವರು ಇರುವುದೇ ಇಲ್ಲ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಹಾಗಾಗಿ ನಾನು ನಮ್ಮ ಯಂಗ್ಸ್ಟರ್ಸಿಗೆ ಸಹ ರಿಕ್ವೆಸ್ಟ್ ಮಾಡಿಕೊಳ್ತೇನೆ, ಡು ನಾಟ್ ಗೆಟ್ ಎಕ್ಸೈಟೆಡ್ ಫಾರ್ ಎನಿಥಿಂಗ್ ಸ್ಟೇಟ್ಮೆಂಟ್ಗಳು. ನಾವು ಹೇಗೆ ಹಿಂದೂ ಮುಸ್ಲಿಂ ಸ್ಕೂಲ್ಗಳಲ್ಲಿ ಒಟ್ಟಿಗೆ ಆಡಿ ಬೆಳೆದಿದ್ದೇವೆ ಅದೇ ರೀತಿಯಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ರಂಜಾನ್ ದಿನದ ಉಪವಾಸದಲ್ಲಿ ನಮ್ಮ ಆತ್ಮ ಶುದ್ಧೀಕರಣಗೊಳಿಸುವುದಲ್ಲೇ ಅಲ್ಲದೆ ನಮಗೆ ಆಧ್ಯಾತ್ಮಿಕವಾದಂಥ ಅರಿವನ್ನು ಮೂಡಿಸಲಿಕ್ಕೆ ಕೂಡ ಈ ಒಂದು ಉಪವಾಸ ಸಹಕಾರಿಯಾಗ್ತದೆ ಎನ್ನುವಂಥ ಮಾತಿದೆ. ಬಹುಶಃ ಇಂದು ಎಲ್ಲ ನಮ್ಮ ಧರ್ಮದವರು, ಎಲ್ಲ ಜಾತಿ ಮತ್ತು ಧರ್ಮದವರು ಕೂಡ ಒಟ್ಟಾಗಿ ಸೇರಿಕೊಂಡು ಈ ಒಂದು ಉಪವಾಸದ ಈ ದಿನವನ್ನು ಇಲ್ಲಿ ನಾವು ಆಚರಿಸ್ತಾ ಇದ್ದೆವು. ಇಲ್ಲಿ ಸಾಮರಸ್ಯದ ಬದುಕನ್ನು ನಾವು ಕಾಣ್ತಾ ಇದ್ದೇವೆ ಉಳ್ಳಾಳ ಕ್ಷೇತ್ರದಲ್ಲಿ. ಬಹುಶಃ ಹಲವಾರು ವರ್ಷಗಳಿಂದ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಈ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಬಹುಶಃ ಆದ್ದರಿಂದ ಎಲ್ಲ ಜಾತಿ ಧರ್ಮದವರೆಲ್ಲರೂ ಒಟ್ಟಾಗಿ ಆಚರಿಸೋದ್ರಿಂದ ಇದೊಂದು ಸಾಮರಸ್ಯದ ಒಂದು ಉಪವಾಸ ಅಂತೇಳಿ ನಾವು ಕೂಡ ಬಿಡುವಂಥ ವ್ಯವಸ್ಥೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಬಹುಶಃ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಈ ಒಂದು ಉಪವಾಸವನ್ನು ಕಡ್ಡಾಯವಾಗಿ ಇವತ್ತು ಆಚರಿಸ್ತಾ ಇದ್ದಾರೆ. ಯಾಕೆಂತೇಳಿದ್ರೆ ಪ್ರತಿಯೊಂದು ಇಸ್ಲಾಂ ಬಾಂಧವರು ಕೂಡ ಅವರು ಈ ಉಪವಾಸ ಸಮಯದಲ್ಲಿ ಹಲವಾರು ದಾನ ಧರ್ಮಗಳನ್ನು ಮಾಡೋದರ ಮೂಲಕ ಆ ಒಂದು ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತಾರೆ ಅಂತೇಳಿ ಹೇಳುತ್ತಾ, ಇಂದು ನಮ್ಮ ಈ ಒಂದು ವ್ಯಾಪ್ತಿಯಲ್ಲಿ ಈ ಪ್ರದೇಶದಲ್ಲಿ ಇವತ್ತು ನಮ್ಮ ನವನೀತವರು ಯುವ ಕಣ್ಮಣಿ ಇವತ್ತು ಎಲ್ಲ ನಮ್ಮ ಜಾತಿ ಧರ್ಮದವರು ಕೂಡ ಒಟ್ಟಾಗಿ ಸೇರಿಸಿಕೊಂಡು ಈ ಒಂದು ಉಪವಾಸವನ್ನು ಬಿಡುವಂಥ ಒಂದು ಇಫ್ತಾರ್ ಕೂಟವನ್ನು ಇಲ್ಲಿ ಹಮ್ಮಿಕೊಂಡದ್ದು ನಿಜವಾಗಿಯೂ ಶ್ಲಾಘನೀಯ. ಅವರಿಗೆ ಕೂಡ ಆ ಪರಮಾತ್ಮನು ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡಲಿ. ಎಲ್ಲರಿಗೂ ಕೂಡ ಈ ಉಪವಾಸದ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ 2 ಮಾತಕ್ಕೆ ವಿರಾಮ. ಇಸ್ಲಾಂ ಧರ್ಮದ ಪವಿತ್ರ ಮಾಸವಾಗಿರ್ತಕ್ಕಂಥ ಈ ರಮದಾನ್ ಮಾಸದಲ್ಲಿ ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಬಹುಶಃ ಉಳ್ಳಾಲ ಭಾಗದಲ್ಲಿ ಐತಿಹಾಸಿಕವಾದಂಥ ರೀತಿಯಲ್ಲಿ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಮೊದಲ ಬಾರಿಗೆ ಬಹುಶಃ ಇವತ್ತು ಈ ಸೌಹಾರ್ದ ಕೂಟವಾದಂಥ ಇಫ್ತಾರ್ ಕೂಟವನ್ನು ಏರ್ಪಾಡು ಮಾಡಿದ್ದಾರೆ. ಇದರಿಂದಾಗಿ ಈ
ಪವಿತ್ರವಾದ ರಮದಾನ್ ಮಾಸದಲ್ಲಿ ಅಲ್ಲಾಹನು ನಮಗೆ ನೀಡಿರ್ತಕ್ಕಂಥ ಸಂದೇಶವೇನಂತ್ಕೊಂಡು ಹೇಳಿದರೆ, ಸಹಬಾಳ್ವೆ, ಶಾಂತಿ ಮತ್ತು ಸಹನೆಯನ್ನು ನಮಗೆ ಪ್ರತಿಬಿಂಬಿಸಿರ್ತಕ್ಕಂಥ ಈ ಮಾಸದಲ್ಲಿ ಈ ಭಾಗದಲ್ಲಿ ಜನರಿಗೆ ಈ ಪವಿತ್ರ ಮಾಸದ ಸಂದೇಶವನ್ನು ಈತನ ಮುಖಾಂತರ ಜನರಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಬಹುಶಃ ಈ ಪ್ರದೇಶದಲ್ಲಿ ಇನ್ನಷ್ಟು ಸೌಹಾರ್ದತೆ ಮತ್ತು ಶಾಂತಿ ನೆಲೆಸಲಿ, ನಮ್ಮೆಲ್ಲರ ಮಧ್ಯೆ ಹಿಂದೂ, ಮುಸ್ಲಿಂ, ಕ್ರೈಸ್ತರೆನ್ನೋದು ಎನ್ನುವ ಯಾವುದೇ ರೀತಿಯ ಭೇದ ಭಾವ ಯಾವುದೇ ಮನುಷ್ಯನಲ್ಲಿ ಬಾರದೆ ನಾವೆಲ್ಲರೂ ಸಹೋದರತೆಯಿಂದ ಬಾಳುವಂಥ ಒಂದು ಸಂದೇಶ ಈತನ ಮುಖಾಂತರ ಜನರಿಗೆ ತಲುಪಲಿ, ಮುಂದಕ್ಕೆ ಒಂದು ಶಾಂತಿಯುತವಾದಂಥ ಸಮಾಜ ನಿರ್ಮಾಣವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈ ರಮದಾನ್ ಮಾಸದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ತಮ್ಮೆಲ್ಲರ ಮುಖಾಂತರ, ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.